ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರ್ರಿ ನೀವು? ಸದಾ ನಾನು ಮಾತಾಡ್ತೀನಿ. ಹಾಯ್ ಮಾಧವ್, ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಹೇಗಿದೆಯಾ? ಈಗೀಗ ಹ್ಯಾಂಡ್ ಶೇಕ್ಗಿಂತ ಕೈ ಮುಗಿಯೋದೇ ಒಳ್ಳೇದು ಅಂತಾರೆ ಅಲ್ವಾ? ಮರೆತು ಬಿಟ್ಟಿದ್ಯಾ ಅಂದ್ಕೊಂಡೆ, ಆದರೆ ನನ್ನನ್ನು ನೋಡಿ ನಿನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿದ ಮೇಲೆ ಮರ್ತಿಲ್ಲ ಅಂತ ಗೊತ್ತಾಗ್ತಿದೆ. ಮನುಷ್ಯ ತನಗೆ ಒಳ್ಳೇದು ಮಾಡಿದವ್ರನ್ನ ಮರೆತರೂ ವಿಶ್ವಾಸ ದ್ರೋಹ ಮಾಡೋರನ್ನ ಯಾವತ್ತೂ ಮರೆಯಲ್ವಂತೆ. ನೆನಪಿಟ್ಕೊಂಡಿದ್ಯಾ ಅಂತ ಭಾಳ ಖುಷಿಪಟ್ಟೆ. ಆದರೆ ನಿನ್ನ ಹತ್ರ ಇರೋದು ಬರೀ ಕಹಿ ನೆನಪು ಅಂತ ಗೊತ್ತಾಗಿ ಮನಸ್ಸಿಗೆ ಭಾಳ ಬೇಜಾರಾಯಿತು. ನೀನು ಕೊಟ್ಟಿದ್ದು ಕಹಿ ನೆನಪೇ ಅಲ್ವಾ ಜನಾರ್ದನ್? ಸ್ಪಂಜು ಏನನ್ನ ಹೀರ್ಕೊಳ್ಳುತ್ತೋ ಅದನ್ನೇ ಅಲ್ವಾ ನಮಗೆ ಕೊಡೋದು. ಅದರಿಂದ ಬೇರೆದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಸಿಕ್ಕಿದ್ದೀನಿ. ಹೇಗಿದೆಯಾ ಅಂತ ಕೇಳಲ್ವಾ? ಮೊದಲನೇ ಇರಲಿಲ್ಲ, ಎಷ್ಟೊಂದು ಮಾತಾಡ್ತಿದ್ದೆ, ಈಗ ತುಂಬ ಬದಲಾಗ್ಬಿಟ್ಟಿದ್ಯಾ. ನನ್ನನ್ನು ಬದಲಾಯಿಸಿದ್ದು ನೀನೇ ಅಲ್ವಾ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬಂದೆ, ಸ್ನೇಹಿತ ಆದೆ, ಜೀವದ ಗೆಳೆಯ ಅಂತ ಹಚ್ಕೊಂಡೆ, ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡಿದೆ. ಆದರೆ ನೀನು ಬೆನ್ನಿಗೆ ಚೂರಿ ಹಾಕಿ ಹೋದಿಯಲ್ಲ. ಅಲ್ಲಿಗೆ ನೀನು ಯಾವುದೂ ಮರ್ತಿಲ್ಲ ಅಂತಾಯಿತು. ಇವತ್ತು ನೀನು ದೊಡ್ಡವಾಗ ಮಾತಾಡಿದ್ ನೋಡಿ ಅನ್ಕೊಂಡೆ ನೀವು ಯಾರೂ ಮರ್ತಿಲ್ಲ ಅಂತ. ಅವಿ ಯಾಕೆ ಇವನನ್ನು ಮೀಟ್ ಮಾಡಕ್ಕೆ ಹೋದ? ಬಿಸ್ನೆಸ್ ಹೇಳ್ಕೊಟ್ಟಾಗೆ ನಿನ್ನ ಮಗನಿಗೆ ಒಂಚೂರು ಕಲ್ಚರ್ ಹೇಳ್ಕೊಟ್ಟಿದ್ರೆ ಅವನು ಆ ಥರ ಮಾತಾಡ್ತಾ ಇರಲಿಲ್ಲ. ವಯಸ್ಸಲ್ಲಿ ನಾನು ದೊಡ್ಡವನು ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಅವಿಗೆ ಯಾರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತು. ಮಗ ಅಂತ ವಹಿಸ್ಕೊಂಡು ಬರಬೇಡ ಮಾಧವ್. ನನಗೂ ನಿನಗೂ ದ್ವೇಷ ಇತ್ತು, ಅದು ನಿಜ. ಆದರೆ ನಿನ್ನ ಮಗನೂ ನಿನ್ನ ಥರಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ನಾಟ್ ಅ ಗುಡ್ ಸೈನ್. ದ್ವೇಷ ಕಂಟಿನ್ಯೂ ಆದರೆ ನಿನಗಾಗಲಿ ನಿನ್ನ ಫ್ಯಾಮ್ಲಿಗಾಗಲಿ ಒಳ್ಳೇದಲ್ಲ. ನಿನ್ನ ಮಗನಿಗೆ ಈ ವಿಷಯ ತಿಳಿಸಿದ್ರೆ ಒಳ್ಳೇದು. ಅವಿ ಯಾಕೆ ನಿನ್ನ ಹತ್ರ ಬಂದಿದ್ದ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವನು ನಂತರನೇ ಅಂತ ಹೇಳಿದೆಯಲ್ಲ, ಅದು ಕೇಳಿ ಖುಷಿ ಆಯಿತು. ನನ್ನ ಮಗನಿಗೆ ಯಾರನ್ನು ಎಲ್ಲಿಡಬೇಕು ಅಂತ ಗೊತ್ತಲ್ಲ, ಹೆಮ್ಮೆ ಆಗ್ತಿದೆ ನನಗೆ ಅವನ ಬಗ್ಗೆ. ಸದಾ ಹೊರಡೋಣ ಸಾ. ಮಾಧವ್ ಸಾ, ಯಾರು ಅಂತ ಮಹಾನ್ ವ್ಯಕ್ತಿ ಏನಲ್ಲ, ಕೂತು. ನಂದಿನಿ ಅವರೇ, ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡ. ಸಾರಿ ಸಮರ್ಥ್, ನನ್ಗೆ ಎಲ್ಗೂ ಬರಕ್ ಇಷ್ಟ ಇಲ್ಲ. ನನಗೂ ಇಷ್ಟು ದಿನ ನೋಡಿ ನೋಡಿ ಸಾಕಾಗೋಗಿದೆ. ಯಾವಾಗ ನೋಡಿದ್ರೆ ಇವ್ರದೇ ಗುಣಗಾನ. ಅಡ್ಗೆ ಚೆನ್ನಾಗಿ ಮಾಡ್ತಾಳೆ, ಮನೆ ಚೆನ್ನಾಗಿ ಸಂಭಾಳಿಸ್ತಾಳೆ, ಮಾವಂಗ್ ಗೌರವ ಕೊಡ್ತಾಳೆ, ಒಳ್ಳೆವಳು, ಬ್ಲಾ ಬ್ಲಾ ಬ್ಲಾ. ನನಗೇನು ಅಡ್ಗೆ ಮಾಡಕ್ ಬರಲ್ವಾ? ಅತ್ತೆ ಮಾವಂಗ್ ಮಾಡ ಹಾಕಲ್ವಾ ನಾನು? ಯಾವಾಗಲೂ ಸೀಟೋಗಿರೋ ತಿಂಡಿ ಮಾಡಾಕ್ತೀಯ. ಅದನ್ನ ಬಿಟ್ಟರೆ ಬ್ರೆಡ್ ಜಾಮು, ಅದೇ ತುಸಂತಿ ಎಷ್ಟು ರುಚಿ ರುಚಿಯಾಗಿರತ್ತೆ ಅನ್ಕೊಳ್ತಾರೆ. ತೆಗೆದು ಬಾರಿಸ್ತೀನಿ ನೋಡು. ನೀನೊಬ್ಬ ಕಮ್ಮಿ ಇದೆ ನನಗೆ ಗುರ್ಸಕ್ಕೆ. ಚೋಟು, ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ಸಾಕು. ತೊಟ್ಲನ್ನ ತೂಗೋದು ನೀವೇ, ಮಗುನ ಚಿವುಟೋದು ನೀವೇ. ಇನ್ನೊಂದ್ಸರಿ ಅವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಕಾಲ್ ಮುರಿತೀನಿ ಅಷ್ಟೇ. ನಡೆಯೋ ಮನೆಗೆ. ದಯವಿಟ್ಟು ನಂದಿನಿ, ನನ್ನ ಮೇಲಿರೋ ಕೋಪನ ಮಗು ಮೇಲೆ ತೋರಿಸ್ಬೇಡ. ನನ್ನ ಮಗನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅತ್ತೆ ಮಾವನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ಗೊತ್ತು. ನೀವೇನ್ ನನಗೆ ಟ್ಯೂಷನ್ ಕೊಡೋ ಅಗತ್ಯ ಇಲ್ಲ.
ಹಲೋ ದತ್ತ ಅವರೇ, ಫ್ರೆಂಡ್ಶಿಪ್ಪು, ವಾಕಿಂಗು, ಸೀನಿಯರ್ ಕ್ಲಬ್ ಅಂತಿದ್ರೆ ಸಾಕು. ನಮ್ಮ ಅಡುಗೆ ಮನೆವರೆಗೂ ಬಂದರೆ ಚೆನ್ನಾಗಿರಲ್ಲ. ಹೈ ನಡಿಯೋ ಸುಮ್ಮನೆ. ನಂದಿನಿ ನಂದಿನಿ ಹೇಯ್ ನಿಂತ್ಕೋ. ನಾನು ಯಾರ ಮುಖನ ಇನ್ಯಾವತ್ತೂ ನೋಡಲ್ಲ ಅಂತ ಅಂದ್ಕೊಂಡಿದ್ನೋ ಅದೇ ಜನಾರ್ದನ್ ನನ್ನ ಕಣ್ಮುಂದೆ ಬಂದ್ಬಿಟ್ಟ ಮಹೇಶ. ಅವನು ಮಾತಾಡೋದು ಕೇಳಿದ್ರೆ ಅವನು ಇನ್ನೂ ಬದಲಾಗಿಲ್ಲ ಅನ್ನೋದು ಗೊತ್ತಾಯ್ತು. ಆದರೆ ಒಂದೇ ಒಂದು ಸಮಾಧಾನದ ವಿಷಯ ಅಂತಂದರೆ ಅವನು ಅವಿ ಬಗ್ಗೆ ಹೇಳಿದ ಮಾತು. ಅವಿ ಯಾಕೆ ಅವನನ್ನು ಭೇಟಿಯಾಗಕ್ಕೆ ಹೋಗಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಅವನು ಎಂಥವನು ಅಂತ ಗೊತ್ತಾಗಿ ಅವನನ್ನು ದೂರ ಇಟ್ನಲ್ಲ, ಅದೇ ಖುಷಿ ನನಗೆ. ಅವಿ ಬಗ್ಗೆ ಹೆಮ್ಮೆ ಅನ್ನಿಸ್ತು ಮಹೇಶ. ಮಾವನಿಗೆ ಅಭಿ ಒಂದು ಹುಡುಗಿನ ಇಷ್ಟಪಡ್ತಿರೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಅವ್ರು ನಮ್ಮ ಬಿಸ್ನೆಸ್ ರೈವಲ್ ಅಂತ ಇವರು ಅತ್ತೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳದೇ ಇದ್ದರೆ ಸರಿ ಹೋಗುತ್ತಾ? ಸ್ವಂತ ಮಗ ಅಂದರೆ ಮಾವನಿಗೂ ಕಾಳಜಿ ಇರುತ್ತಲ್ವ. ಏನಾದರೂ ಆಗಲಿ, ಮಾವನಿಗೆಲ್ಲ ವಿಷಯ ಹೇಳ್ಬಿಡ್ತೀನಿ. ನಾನು ಸುಮ್ಮನೆ ಇದ್ದರೆ ಅದು ನನ್ನ ದೌರ್ಬಲ್ಯ ಅಂತ ತಿಳ್ಕೋಬೇಡ. ಇಷ್ಟು ಜನರ ಎದುರಿನಲ್ಲಿ ನಿನ್ನ ಮರ್ಯಾದೆ ತೆಗೆಯೋದು ಬೇಡ ಅಂತ ಸುಮ್ಮನೆ ಇದ್ದೆ. ನೀನು ಹೀಗೆ ಮಾತಾಡೋದ್ರಿಂದ ನನ್ನ ಮರ್ಯಾದೆಯಾಗಲಿ ತುಳಸಿ ಮರ್ಯಾದೆಯಾಗಲಿ ಹೋಗೋಲ್ಲ. ಯಾಕೆ ಅಂದರೆ ತುಳಸಿ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತು. ಈಗ ಹೋಗೋದು ನಿನ್ನ ಮರ್ಯಾದೆ ಅನ್ನೋದು ನೆನಪಿರಲಿ. ಮಾವ, ಆಡೋದಕ್ಕೇನೆ ನಿನ್ನ ಸಹವಾಸವೇ ಬೇಡ ಅಂತ ನಿನ್ನ ಗಂಡ ಪರದೇಶದಲ್ಲಿರೋದು. ಏನಂದ್ರಿ ನೀವು? ಹಾಂ, ವಯಸ್ಸಾಗಿರೋರು ಅಂತ ಸುಮ್ಮನೆ ಬಿಟ್ರೆ ನನ್ನ ಪರ್ಸನಲ್ ವಿಷಯ ಮಾತಾಡ್ತೀರಾ? ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಮಾವ, ಹಾಂ ಪೂರ್ಣಿ, ಹೇಳಿ ಪೂರ್ಣಿ. ಮಾವ ಇವತ್ತು ನೀವಿಬ್ರು ಇಲ್ಲಿದ್ದೀರಾ? ಬನ್ನಿ ಊಟಕ್ಕೆ. ಭವ, ಪಾಪಮ್ಮ ನಿಮ್ಮನ್ನೇ ಹುಡುಕ್ತಿದ್ರು. ಹೌದಾ, ನಡಿ ಪೂರ್ಣಿ. ಪೂರ್ಣಿ, ಒಂದು ನಿಮಿಷ. ಪೂರ್ಣಿ, ದೀಪಿಕಾ ಮನೆಗೆ ಹೋಗಿದ್ದು ಭಾವನ ಹತ್ರ ಹೇಳೋದು ಬೇಡ. ಅವಿ ಎಲ್ಲ ವಿಷಯನೂ ನಿಂಗೆ ಹೇಳಿದಾನಲ್ವಾ? ಅವ್ರ ಮನೆಗೆ ಹೋಗಿದ್ದು ಭಾವನ ಹತ್ರ ಹೇಳಿದರೆ ಅವರು ಖುಷಿ ಪಡೋಕ್ಕಿಂತ ನೊಂದ್ಕೋತಾರೆ. ಯಾಕೆ ಅಂತ ಅರ್ಥ ಆಯ್ತಲ್ವಾ? ಗೊತ್ತಾಯ್ತು ಅತ್ತೆ. ಒಂದು ಲೆಕ್ಕದಲ್ಲಿ ಅತ್ತೆ ಹೇಳೋದು ಸರಿ. ದೀಪಿಕಾ ಅಪ್ಪ ನಮ್ಮ ಬಿಸ್ನೆಸ್ ರೈವಲ್ ಅಂದಮೇಲೆ ಅಭಿ ದೀಪಿಕನ ಇಷ್ಟಪಡ್ತಿದ್ದಾನೆ ಅಂದರೆ ಮಾವ ತುಂಬ ನೊಂದ್ಕೋತಾರೆ. ಅವ್ರ ಹತ್ರ ಈ ವಿಷಯ ಹೇಳದೇ ಇರೋದೇ ಸರಿ ಅನಿಸುತ್ತೆ. ನಂದಿನಿ, ದೊಡ್ಡವ್ರಿಗೆ ಹಾಗೆಲ್ಲ ಬೆರಳು ತೋರಿಸಿ ಮಾತಾಡಬಾರ್ದು. ಮೊದಲಿನ ಕೈ ಇಳಿಸು.
ಇಳಿಸು ಅಂದೆ. ನಂದಿನಿ, ಏನಾಗಿದೆ ನಿನಗೆ? ಮೊದಲು ಮನೆಗೆ ನಡಿ. ಹೋಗಿ ಹೋಗಿ ಪಾಪು ತುಳಸಿ ಮೇಲೆ ಕತ್ತಿ ಮಸಿತಾ ಇದೆಯಲ್ಲ. ಅತ್ತೆ, ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ನಿರಿ. ಇವ್ರ ಮನೆಯವ್ರ ಬಗ್ಗೆ ಏನಾದ್ರೂ ಮಾತಾಡ್ಬಿಟ್ರೆ ಬಂದ್ಬಿಡ್ತಾರೆ ವಹಿಸ್ಕೊಳಕ್ಕೆ. ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾನೇನು ಸುಮ್ಮನೆ ಇರ್ಬೇಕಾ? ನಂದಿನಿ ಅವರೇ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಈ ಥರ ಅನ್ನೆಸೆಸರಿ ಆಗಿ ಅಂತ? ಅನ್ನೆಸೆಸರಿ ಅಲ್ಲ ಸಮರ್, ಇದು ಯಾವಾಗಲೂ ಆಗ್ಬೇಕಾಗಿತ್ತು. ನಾನೇ ಸಹಿಸ್ಕೊಂಡಿದ್ದೆ ಅಷ್ಟೇ. ನಂದಿನಿ, ದಯವಿಟ್ಟು ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಬೇಡ. ನಡಿ ಮನೆಗೆ. ಕಳಿಯಕ್ಕೆ ಇನ್ನೇನಿದೆ? ಸೊಸೆ ಬಗ್ಗೆ ಊರ್ ತುಂಬಾ ನೀವೇ ಹೇಳ್ಕೊಂಡು ಓಡಾಡ್ತಿರಲ್ಲ. ತುಳಸಿ ಅಂತ ಸೊಸೆ ಸಿಕ್ಕಿದ್ರೆ ನೆಮ್ಮದಿಯಾಗಿ ಇರ್ತಿದ್ವಿ ಅಂತ ಎಷ್ಟು ಜನದ ಹತ್ರ ಹೇಳಿಲ್ಲ ಹೇಳಿ ನೀವು? ನಂದಿನಿ, ನನಗೆ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ. ನನ್ನ ಮಾತು ಕೇಳು. ಬೇಕಾಗಿಲ್ಲ, ದ್ವೇಷ ಇಲ್ಲದೆ ನೀವು ಇದೆಲ್ಲ ಮಾಡ್ತೀರಾ? ಇಷ್ಟು ದಿನ ಮಾವನ್ ಮಾತು ಕೇಳ್ಕೊಂಡು ಮನೇಲಿ ಬಿದ್ದಿದ್ರಿ. ಇವಾಗ ಟಿವಿಲಿ ಬಂದ್ಮೇಲೆ ನೀವೇನೋ ಮಹಾನ್ ಸಾಧನೆ ಮಾಡ್ಬಿಟ್ಟಿದೀನಿ ಅನ್ನೋ ತರ ಓಡಾಡ್ತಿದ್ದೀರಾ? ನಿಮ್ಮ ಹಣೆ ಬರ ನನಗ್ ಗೊತ್ತಿಲ್ವಾ? ತಾತ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಕ್ಕಪಕ್ಕದ ಮನೆಯವ್ರು ನಾವು, ಇವೆಲ್ಲ ಬೇಕಾ? ಬಾಸ್, ಅಮ್ಮನ ಕರ್ಕೊಂಡು ಒಳಗಡೆ ಹೋಗು. ಅಲ್ಲ, ಹೋಗು ಅಂದೆ ತಾನೆ. ಅಮ್ಮ ನಡೀರಿ ಅಮ್ಮ, ಒಳಗೋಗೋಣ. ಇಲ್ಲೇ ಇದ್ರೆ ಇವಳು ಸುಮ್ಮನೆ ಆಗೋಲ್ಲ. ಬನ್ನಿ. ಹಲೋ, ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಅವಾಗಿಂದ ತುಂಬಾ ಪ್ರಶ್ನೆ ಕೇಳ್ತಿದ್ದೀನಿ, ಯಾವುದಕ್ಕೂ ಉತ್ತರ ಕೊಡದೆ ಹೋಗ್ತಿದ್ದೀರಲ್ಲ. ಹೇಳಿ, ನಮ್ಮ ಮನೆಯವ್ರನ್ನೆಲ್ಲ ನೀವು ದತ್ತಕ್ಕೆ ತಗೊಂಡಿದ್ದೀರಾ? ಹಲೋ, ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ? ಇವತ್ತು ಇಷ್ಟು ಜನರ ಎದುರಿಗೆ ನನಗೆ ಉತ್ತರ ಹೇಳೇ ಹೋಗ್ಬೇಕು. ಬನ್ನಿಮ್ಮ. ನಾನೇ ನಿಮ್ಮನೆ ಕಾಂಪೌಂಡ್ ಹತ್ರ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ಉತ್ತರ ಹೇಳ್ದೆ ಅದೇ ಒಳಗೆ ಹೋಗ್ತಿರೋ ನಾನು ನೋಡ್ತೀನಿ. ಅಮ್ಮ ಮಾತಾಡ್ದೆ ಸುಮ್ಮನೆ ಇರೋದು ಅವರಿಗೆ ಉತ್ತರ ಕೊಡೋಕ್ ಬರಲ್ಲ ಅಂತ ಅಲ್ಲ, ಕೊಚ್ಚ ಮೇಲೆ ಕಲ್ಲೆಸಿಬಾರ್ದು ಅಂತ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಹೊರಡು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ನಂದಿನಿ ಅವರೇ, ನೀವಿವಾಗ ಮನೆಗೆ ಹೋಗಿ ಆಮೇಲೆ ಮಾತಾಡೋಣ. ಇಲ್ಲ, ನಾನು ಇದನ್ನ ಇಲ್ಲಿಗೆ ಬಿಟ್ರೆ ನಂದೇ ತಪ್ಪು ಅಂತಾಗುತ್ತೆ. ಹೇಳಿ ತುಳಸಿ ಅವರೇ. ಅಮ್ಮಂಗ್ ನೋವಾಗ್ತಿದೆ, ಬಿಡು ಕೈ. ನಂದಿನಿ, ಏನ್ ಮಾಡ್ತಿದ್ಯಾ ನೀನು? ಬಿಡು ಅಮ್ಮನ ಕೈನ, ಬಿಡು ಅಂದೆ. ನಂದಿನಿ, ಸಾಕು, ಸುಮ್ಮನೆ ರೀ. ಮಾಡೋದೆಲ್ಲ ಮಾಡ್ಬಿಟ್ಟು ಕನ್ಸನ್ ತೋರ್ಸೋ ಥರ ನಾಟಕ ಮಾಡ್ತೀರಾ? ನನಗೆ ಇಷ್ಟು ಜನರ ಮುಂದೆ ಅವಮಾನ ಮಾಡಿದವರು ಅದು ಹೇಗೆ ಸುಖವಾಗಿರ್ತೀರಾ ನಾನು ನೋಡ್ತೀನಿ. ನೆಗೆದು ಬಿತ್ತು ಇಲ್ಲೇನು ಕೋಟೆ ಕುಡಿತಿದ್ಯಾ? ನಿಮಗೆ ಮಾಡೋಕ್ಕೇನು ಕೆಲಸ ಇಲ್ವಾ? ಹೋಗಿ ಎಲ್ಲ. ದತ್ತಣ್ಣ, ಶೇಷು, ಒಳಗೆ ಹೋಗಿ ಮಾತಾಡೋಣ. ನಡೀರಿ ಎಲ್ಲ ಒಳಗೆ. ಊಟ ಆದಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಡೋಂಟ್ ವರಿ. ಸದ್ಯ ಆ ಸೈಕಿ ಮನೆಗೆ ಬರಲ್ಲ ಅನ್ಸುತ್ತೆ. ಅಭಿಬ್ರೋನ ಬಿಟ್ರೆ ಎಲ್ರಿಗೂ ಖುಷಿಯಾಗುತ್ತೆ ಅದರಿಂದ. ಅಭಿ, ಯಾಕೊಂಥರ ಇದೆಯಾ? ಹುಷಾರಿಲ್ವಾ?
ಅಭಿ, ಆ ಹೂಜಾ ಪ್ರಾಜೆಕ್ಟ್ ಮೀಟಿಂಗ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇವತ್ತು ಇನ್ವಿಟೇಷನ್ ಬರುತ್ತೆ ಅಂದ್ಕೊಂಡಿದ್ದೆ, ಬಂದಿಲ್ಲ. ವೆನ್ ಕ್ಯಾನ್ ವಿ ಡೂ ಇಟ್? ಅವಿ, ನಾನು ಮಾತಾಡ್ತೀನಿ, ನೀನು ಊಟ ಮಾಡ್ಕೊ. ಅಂತ ಗೊತ್ತಿರಲಿಲ್ಲ ದತ್ತಣ್ಣ. ಗೊತ್ತಿದ್ರೆ ಹೇಗೋ ಮಾಡಿ ತಡಿತಾ ಇದ್ವಿ. ಹೌದು ದತ್ತಣ್ಣ, ಎಷ್ಟು ಚೆನ್ನಾಗಿದ್ವಿ ನಾವು. ಒಂದೇ ಮನೆಯವ್ರ ಥರ ಇದ್ವಿ. ಹುಳಿ ಹಿಂಡಿ ಬಿಟ್ಲು ಅವಳು. ನೋಡು ಶಶು, ಜಗತ್ತಿನ ತುಂಬ ಹುಳಿ ಹಿಂಡೋ ಜನ ಇದ್ದೇ ಇರ್ತಾರೆ. ಅದಕ್ಕೆ ಅಂತ ನಮ್ಮ ಸಂಬಂಧಗಳನ್ನು ನಾವು ಗಟ್ಟಿ ಮಾಡ್ಕೋತಾ ಹೋಗಬೇಕು. ಆ ಶೂರ್ಪನಖಿ ಅವಳು ನಿಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕಿಂತ ಮುಂಚಿಂದಾನೇ ನಾವು ಸ್ನೇಹಿತರು. ಅವಳು ಬಂದು ಏನೋ ಅಂದ್ಲು ಅಂತ ನಮ್ಮ ಸ್ನೇಹ ಮುರ್ಕೊಳಕ್ಕಾಗತ್ತಾ ಶೇಷು, ಹೇಳು? ತಪ್ಪು ಮಾಡಿರೋವಳು ಅವಳು. ನೀವು ಯಾಕೆ ಕ್ಷಮೆ ಕೇಳ್ತೀರಾ? ಇವತ್ತಲ್ಲ, ಇನ್ಯಾವತ್ತೂ ಈ ವಿಷಯದಲ್ಲಿ ನೀವು ನಮ್ಮನ್ನ ಕ್ಷಮೆ ಕೇಳಬಾರ್ದು. ಮಾವ, ಏನಾಯ್ತು ಪೂರ್ಣಿ ಇವರಿಬ್ಬರಿಗೆ? ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಕೇಳೋಣ ಅಂದರೆ ನನ್ನ ಹತ್ರ ಮಾತು ಆಡಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮಾವ. ಸಮಾಜದಲ್ಲಿ 4 ಜನ ಮೆಚ್ಚೋ ವ್ಯಕ್ತಿಯಾಗಿ ನಾನು ಗೆದ್ದಿದ್ದೀನಿ. ಆದರೆ ಅಪ್ಪನಾಗಿ ನಾನು ಸೋತ್ಬಿಟ್ಟಿದ್ದೀನಿ ಪೂರ್ಣಿ. ಖುಷಿನ ನನ್ನ ಹತ್ರ ಹಂಚ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರ ಖುಷಿ ಅವ್ರಿಗೆ ಇರಲಿ, ದುಃಖನಾದರೂ ಹಂಚ್ಕೋತಾರೇನೋ ಅನ್ನೋ ಒಂದು ಆಸೆ. ಆ ಸ್ಥಾನನೂ ನಾನು ಉಳಿಸ್ಕೊಂಡಿಲ್ವ ಪೂರ್ಣಿ? ಹಾಗೆಲ್ಲ ಮಾತಾಡಬೇಡಿ ಮಾವ. ನಿಮ್ಮಂಥ ತಂದೆನ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿರಬೇಕು. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವ್ರು ಅದನ್ನು ಅರ್ಥ ಮಾಡ್ಕೋತಿಲ್ಲ. ನೀವು ನೊಂದ್ಕೋಬೇಡಿ ಮಾವ. ಅಲ್ವೋ ಶೇಷು, ನಮ್ಮನೇಲೂ ಆಗಾಗ ಜಗಳ, ಮನಸ್ತಾಪ ಇವೆಲ್ಲ ನಡೀತಾನೆ ಇರುತ್ತೆ. ಹಾಗಂತ ಮುಖ ಊದಿಸ್ಕೊಂಡು ಮಾತು ಬಿಟ್ಬಿಟ್ಟು ಜೀವನ ನಡೆಸೋಕ್ಕಾಗತ್ತಾ ಹೇಳು? ನೀವು ನಮ್ಮನೆಯವ್ರೆ. ಅವಳು ಏನೇ ಆದರೂ ಮನೆ ಒಳಗೆ ಬಂದು ಮಾತಾಡಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಬಿಡು, ಅವ್ರವ್ರ ಸಂಸ್ಕಾರ, ನಾವೇನು ಮಾಡೋಕ್ಕಾಗತ್ತೆ? ಆದರೂ ದತ್ತಣ್ಣ. ಶೇಷು, ನಾ ಹೇಳಾಯ್ತಲ್ಲ, ಇನ್ಮೇಲೆ ನಮ್ಮ ಮಧ್ಯೆ ಈ ವಿಷಯಕ್ಕೆ ಕ್ಷಮೆ ಅಂತನ್ನೋ ಮಾತು ಬೇಡ. ನಾವು ಮುಂಚೆ ಹೇಗಿದ್ವೋ ಇನ್ನು ಮುಂದಕ್ಕೂ ಹಾಗೇ ಇರ್ತೇವೆ. ನಾನು ದಿನಕ್ಕೆ ನಿನ್ನನ್ನು 10 ಸಲ ನಮ್ಮ ಮನೆ ಕರೀತಾ ಇರಬೇಕು, ನೀನು ಬಂದು ಗೋಳ್ ಹುಯ್ಕೋತಾ ಇರಬೇಕು, ಸರಿನಾ? ನಾನು ಇನ್ಮೇಲೆ ತುಳಸಿ ಆಂಟಿ ಮನೇಲೇ ಇರ್ತೀನಿ. ನಮ್ಮಮ್ಮ ಬೇಡ, ಅಲ್ಲಿಗೆ ಹೋಗಲ್ಲ. ಏ ಚೋಟು, ಅಮ್ಮನಿಗೆ ಏನೇನೋ ಟೆನ್ಷನ್ ಇರುತ್ತೆ.
ನೀನು ಅವಳ ಹತ್ರ ಹಾಗೆಲ್ಲ ಮಾತಾಡಬಾರ್ದು ಸರಿನಾ? ಅದಕ್ಕೆ ಅಲ್ವಾ ಮುಂಚಿಂದ ನಿನ್ನ ಸೊಸೆಗೆ ಬುದ್ಧಿ ಹೇಳು ಅಂತ ನಾನು ನಿನಗೆ ಹೇಳ್ತಾ ಇದ್ದಿದ್ದು. ತಾತ ಹೋಗ್ಲಿ ಬಿಡಿ, ಚೋಟುನು ಇಲ್ಲೇ ಇದ್ದಾನೆ, ಆ ವಿಷಯನ ಬಿಟ್ಬಿಡೋಣ. ಸರಿ 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 ತತ್ತಣ ನಾ ಇದು ಬರ್ತೀನಿ. ಆಯಿತು, ಬೆಳಗ್ಗೆ ವಾಕಿಂಗ್ ನೆನಪಿರಲಿ. ಸರಿ ಬರ್ತೀನಿ. ಬಾರ ಚೋಟು. ತುಳಸಿ ಹೋಗಿ ಬರ್ತೀನಿ. ಹ್ಞೂ ಮಾ.